ನಮಸ್ಕಾರ. ವೆಲ್ಕಮ್ ಟು ಚಂದ್ರಸುತ್ತ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಬನ್ನಿ ನಾವು ಬಸ್ತಿ ಬೆಟ್ಟಕ್ಕೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವೀಕೆಂಡ್ ಇರೋದ್ರಿಂದ, ಭಾನುವಾರ ಆದ್ದರಿಂದ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಇಲ್ಲೇ ತುಮಕೂರು ಹತ್ರದಲ್ಲಿ ಒಂದು ಮಂದಾರಗಿರಿ, ಅಂದರೆ ಎಲ್ಲ ಬಸ್ತಿ ಬೆಟ್ಟ ಅಂತ ಹೇಳ್ತಾರೆ, ಮಂದಾರಗಿರಿ ನೋಡಲು ನಾವೆಲ್ಲ ಈಗ ಹೊರಟು. ಇದು ತುಮಕೂರಿಂದ ಕೆಲವೇ ದೂರದಲ್ಲಿ ಇದೆ. ನೋಡಿ, ಟೋಲ್ ಗೇಟ್ ಇದೆ. ಟೋಲ್ ಗೇಟಿಂದ ಸ್ವಲ್ಪ ಹಾಗೆ ಮುಂದೆ ಹೋದರೆ ನಾವು ಮಂದಾರಗಿರಿಯನ್ನು ಎಡಭಾಗದಲ್ಲಿ ಕಾಣ್ಬೋದು. ನನಗೆ ಈಗ ನಾನು ತುಮಕೂರಿಂದ ಮಂದಾರಗಿರಿ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಟೋಲ್ ಗೇಟು. ಟೋಲ್ ಗೇಟಿಂದ ಮುಂದೆ ಹೈವೇಲಿ ಬೆಂಗಳೂರು ಕಡೆ ಹೋಗುವಂಥ ಹೈವೇಲಿ ಎಡಕ್ಕೆ ತಿರುಗಿದೆ ಒಂದು ಆರ್ಚ್ ಹಾಕಿದ್ದಾರೆ. ಆರ್ಚಲ್ಲಿ ಇದು ಮಂದಾರಗಿರಿ ಹೋಗೋ ಎಂಟ್ರೆನ್ಸ್ ಅಂತ ಹೇಳ್ಬೋದು. ನೋಡಿ, ಮೇಲೆ ಈ ಏನು ತೀರ್ಥಂಕರ ಏನಿದ್ದಾರೆ ಅವರ 1800 ತೀರ್ಥಂಕರ ಬಗ್ಗೆ ಅಲ್ಲಿ ಉಲ್ಲೇಖನ ಮಾಡಿದರೆ, ಇದು ಪಂಡಿತನಹಳ್ಳಿ ಅಂತ ಸಹ ಹೇಳ್ತಾರೆ. ಹಾಗೆ ಮುಂದೆ ನಾವು ಹೋದರೆ ನಾವು ದೂರದಲ್ಲಿ ನೋಡಿ ಬೆಟ್ಟ ಕಾಣ್ತಾ ಇದೆ, ಅದೇ ಮಂದಾರಗಿರಿ, ಅಂದರೆ ಬಸ್ತಿ ಬೆಟ್ಟ ಅಂತ ಹೇಳ್ಬೋದು. ನೋಡಿ, ಇವತ್ತು ಭಾನುವಾರ ಆದ್ದರಿಂದ ನೋಡಿ ಎಷ್ಟೋ ಜನ ವೀಕ್ಷಕರು ಈ ಮಂದಾರಗಿರಿಯನ್ನು ನೋಡಲು ಬಂದಿದ್ದಾರೆ. ಇಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಡಕ್ಕೆ ಬೈಕಿನ ಪಾರ್ಕಿಂಗು, ಬಲಕ್ಕೆ ಕಾರಿನ ಪಾರ್ಕಿಂಗ್ ಇದೆ. ನಾವು ಕಾರಲ್ಲಿ ಬಂದಿರೋದ್ರಿಂದ ಕಾರಿನ ಪಾರ್ಕಿಂಗ್ ಕಡೆ ನಾವು ಹೋಗ್ತಾ ಇದ್ದೀವಿ. ಕಾರಿಗೆ ಇಲ್ಲಿ 40 ರೂಪಾಯಿ ಕಾರ್ ಪಾರ್ಕಿಂಗ್ ತೊಗೊತಾರೆ. ಬೈಕಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ವಿಚಾರಿಸಿಲ್ಲ. ಇಲ್ಲಿ ತುಂಬ ಕಾರ್ಗಳಿದ್ದು ನಮಗೆ ಪಾರ್ಕಿಂಗ್ ಹುಡುಕ್ತಾಯಿದ್ದು. ಇಲ್ಲೇ ಸ್ವಲ್ಪ ಕಣ್ಣಲ್ಲಿ ಒಂದು ಪಾರ್ಕಿಂಗ್ ಸಿಕ್ತು. ನಾವು ಪಾರ್ಕಿಂಗ್ ಕಾರಲ್ಲಿ ಮಾಡಿಬಿಟ್ಟು, ನಾವು ಬಿಸಿಲು ಅಷ್ಟೊಂದೇನು ಇರಲಿಲ್ಲ, ಸ್ವಲ್ಪ ಚಳಿಗಾಲ ಆದ್ದರಿಂದ ನೋಡಿ ದೂರದಲ್ಲಿ ಮಂದಾರಗಿರಿಯನ್ನು ನೀವು ಕಾಣ್ಬೋದು. ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಜನ ಅಲ್ಲಿ ಹತ್ಬಿಟ್ಟು ಮೇಲೆ ಹೋಗ್ತಾ ಇದ್ದಾರೆ. ತುಂಬ ಚಿಕ್ಕದಾಗಿ ಕಾಣ್ತಾರೆ, ತುಂಬ ದೂರದಲ್ಲಿ. ನಾವು ಅಲ್ಲಿಂದ ಸೀದಾ ನಾವು ಮಂದಾರಗಿರಿ ಕಡೆ ಹೊರಟು. ಜೊತೆಗೆ ಇಲ್ಲಿ ಪ್ರೇಕ್ಷಕರು ಜಾಸ್ತಿ ಬರೋದ್ರಿಂದ ಇಲ್ಲಿ ಮಂದಾರಗಿರಿ ಅಂತೇಳಿ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮಂದಾರಗಿರಿ ಏಕಶಿಲಾ ಬೆಟ್ಟವಾಗಿರುವ ಇದನ್ನು ಪಂಡಿತಹಳ್ಳಿ ಮತ್ತು ಬಸದಿ ಬೆಟ್ಟವೆಂದು ಕರೆಯುತ್ತಾರೆ. ಇದು ಪ್ರಾಚೀನ ಜೈನ ಕ್ಷೇತ್ರವಾಗಿದ್ದು ಹತ್ತಲು 450 ಮೆಟ್ಟಿಲುಗಳಿವೆ. ಬೆಟ್ಟದ ಮೇಲ್ಭಾಗದಲ್ಲಿ ಜಿನಾಲಯಗಳು, ಮಾನಸ್ತಂಭ, ಶಿಲಾಶಾಸನ ಹಾಗೂ ಜೈನ ಶಿಲ್ಪಗಳಿವೆ. ಎರಡು ಚಂದ್ರನಾಥ ಬಸದಿಯು ಉಳಿದೆರಡು ಸುಪಾರ್ಶ್ವನಾಥ ಮತ್ತು ಪಾರ್ಶ್ವನಾಥ ತೀರ್ಥಂಕರ ಬಸದಿಗಳಾಗಿವೆ. ಚಂದ್ರನಾಥ ಬಸದಿಯು ಗಂಗರ ಕಾಲದ್ದು, ಹೊಯ್ಸಳರ ಕಾಲದಲ್ಲಿ ಸೇರ್ಪಡೆಗಳೊಂದಿಗೆ ವಿಸ್ತಾರಗೊಂಡಿದೆ. ಚಂದ್ರನಾಥ ತೀರ್ಥಂಕರ ಬಸದಿಯ ನವರಂಗದ ಚಾವಣಿ ಹಾಗೂ ಮಧ್ಯದಲ್ಲಿ ಸರ್ಪದ ಶಿಲ್ಪ ಕೆತ್ತನೆ ಇದೆ. ದಕ್ಷಿಣದ ಬಂಡೆಯೊಂದರಲ್ಲಿ ಗೊಮ್ಮಟ ಮೂರ್ತಿಯನ್ನು ಕೆತ್ತಲಾಗಿದೆ. ಈ ಪ್ರದೇಶವನ್ನು ದಿವ್ಯ ತೀರ್ಥ ಎಂದು ಕರೆಯಲಾಗುತ್ತದೆ. ಶಿಥಿಲವಾಗಿದ್ದ ಬಸದಿಗಳನ್ನು ಜೈನ ಸಮಾಜದವರು ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗಂತ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಬರೆದಿದ್ದಾರೆ, ಇಂಗ್ಲೀಷಲ್ಲೂ ಸಹ ಹಾಕಿದ್ದಾರೆ. ನೋಡಿ, ದೂರದಲ್ಲಿ ನಾವು ಇಲ್ಲೊಂದು ಈ ನವಿಲುಗರಿಯ ಈ ಬೀಸಣಿಗೆ ಮಾಡ್ಕೊಳ್ತಾರೆ, ಅದರಲ್ಲಿ ಒಂದು ಇದು ಮಾಡಿದ್ದಾರೆ, ನೋಡಿ ಎಷ್ಟು ಪ್ರವಾಸಿಗರಿದ್ದು. ಗೊಮ್ಮಟ ಮೂರ್ತಿ. ನಾವು ಗೊಮ್ಮಟ ಮೂರ್ತಿ ತುಂಬ ಅಪರೂಪದಲ್ಲಿ ನೋಡ್ಬೋದು. ಇದು ಸಂಪೂರ್ಣವಾಗಿ ಜೈನರು ಇಲ್ಲಿ ಇದ್ದು 1200 ವರ್ಷದ ಹಿಂದೆಯೇ ಜೈನರಿದ್ದು ಇಲ್ಲಿ ತನ್ನ ಜೈನ
ಬಸದಿಗಳನ್ನು ಮಾಡಿದ್ರು ಅಂತ ಹೇಳ್ಬೋದು. ಈ ಥರ ನೋಡಿ ಎಲ್ಲಿ ನಾವು ಗರುಡ ಮೂರ್ತಿಯನ್ನು ನೋಡ್ಬೋದು ಅಲ್ಲೆಲ್ಲ ಈ ಥರ ಸಾಮರಸ್ಯದ ಒಂದು ಸಿಂಬಲ್ ಆಗಿ ಹಸು ಮತ್ತು ಹುಲಿ ಹಾಲನ್ನು, ಕರು ಸಹ ಕುಡಿಯೋದು ಹಾಲನ್ನು, ಹಸುವಲ್ಲಿ ಹುಲಿ ಮರಿ ಕುಡಿಯೋದು ಅಂತ ಎಲ್ಲ ಕಡೆ ಹಾಕಿದ್ದಾರೆ. ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆ ಈ ಥರ ಗೊಮ್ಮಟೇಶ್ವರ ಏನು ಧರ್ಮಸ್ಥಳ ಗೊಮ್ಮಟೇಶ್ವರ ಇದೆಯಲ್ಲ ಅಲ್ಲೂ ಸಹ ಮೆಟ್ಲು ಹತ್ತಬೇಕಾದ್ರೆ ಅಲ್ಲಿ ಈ ಥರ ಚಿತ್ರವನ್ನು ನಾನು ಚಿಕ್ಕವನಿದ್ದು ನೋಡಿದ್ದೆ, ಈಗಲೂ ನೆನಪಿದೆ. ಇಲ್ಲೂ ಸಹ ಈ ಸಿಮೆಂಟಿನಲ್ಲಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಇದು ಕಲಾಕೃತಿ. ಎಷ್ಟೋ ಮಕ್ಕಳೆಲ್ಲ ಈ ಥರ ಇದನ್ನೆಲ್ಲ ನೋಡಿದಾಗ ತುಂಬ ಕ್ವಶನಿಂಗ್ ಆಗಿ ನಮ್ಮನ್ನು ಕೇಳ್ತಾರೆ. ಇದೆಲ್ಲ ಇಂಪಾಸಿಬಲ್ ಇದ್ದಿದ್ದು ಪಾಸಿಬಲ್ ಆಗಿತ್ತು ಹಿಂದಿನ ಕಾಲದಲ್ಲಿ ಅಂತ ನೋಡ್ಬೋದು. ನೋಡಿ ದೂರದಲ್ಲಿ ನಿಮಗೆ ಗರುಡ ಮೂರ್ತಿ ಹೇಗೆ ಶ್ರವಣಬೆಳಗೊಳ ತುಂಬ ಎತ್ತರವಾಗಿದೆ. ನೋಡಿ ಇಲ್ಲಿ 2 ಆನೆಗಳನ್ನು ಈ ಗರುಡ ಮೂರ್ತಿಯ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾವು ಸೀದಾ ಹಾಗೆ ಗೊಮ್ಮಟನ ಎಡಭಾಗಕ್ಕೆ ಹೋದರೆ ಅಲ್ಲಿ ಬೀಸಣಿಗೆಯ ಆಕಾರದಲ್ಲಿ ಒಂದು ಇದನ್ನು ಏನು ಒಂದು ಬಸದಿ ಥರ, ಒಂದು ಮಂದಿರ ಥರ, ಜಪದ ಮಂದಿರ ಥರ ಅಲ್ಲಿ ನಾವು ಕಾಣ್ಬೋದು. ಹೀಗೆ ನೋಡಿ ಹಾಗೆ ಮುಂದೆ ಹೋದರೆ ಇದು ಸುಂದರವಾದ ಸ್ವಲ್ಪ ಪಾರ್ಕ್ ರೀತಿ ಇಲ್ಲಿ ನಾವು ನೋಡ್ಬೋದು.
ಬೆಟ್ಟವನ್ನು ಮೆಟ್ಲು ಸಹಾಯದಿಂದ ಹತ್ತಿದ್ದು ಹತ್ಕೊಂಡು ಹಾಗೆ ಎಂಟ್ರೆನ್ಸ್ ಮುಂದೆ ಹೋದರೆ ನಾವಿಲ್ಲಿ ಈಗ ಹೊಸದಾಗಿ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಮೊದಲೆಲ್ಲ ಈ ಥರ ಇರಲಿಲ್ಲ ನೋಡಿ. ಬೆಟ್ಟದಿಂದ ಬೆಟ್ಟ ನೋಡಿ ಹೇಗೆ ಬೆಟ್ಟದಿಂದ ಮೇಲಿಂದ ನೋಡುವಾಗ ಹೇಗೆ ಊರೆಲ್ಲ ಸೌಂದರ್ಯವಾಗಿ ಕಾಣುತ್ತೆ. ನಾವು ಪ್ರವಾಸಿಗರಂತೂ ಈ ನಡುವೆ ತುಂಬ ಜನ ಈಗ ಬರ್ತಾಯಿದ್ದಾರೆ. ಇದೊಂದು ಆರ್ಟಿಫಿಷಿಯಲ್ ಅರಳಿ ಮರ ಥರ ಮಾಡ್ತಾಯಿದ್ದಾರೆ. ಅರಳಿ ಮರ ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ ಹೇಗೆ ಅರಳಿ ಮರ ಹೇಗೆ ಮಾಡ್ತಾಯಿದ್ದಾರೆ, ಯಾವ ಕಬ್ಬಿಣದಲ್ಲಿ ಮಾಡ್ತಾಯಿದ್ದಾರೆ ಹೇಗೆ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲೊಂದು ಸ್ತಂಭ ಮಾಡಿದ್ದಾರೆ ನೋಡಿ. ಬಸವೇಶ್ವರ ಏನು ತೀರ್ಥಂಕರ ಏನಿದ್ದಾರೆ ಅವರ ಮೂರ್ತಿಯನ್ನು ಕೆತ್ತಿದ್ದಾರೆ. ಫುಲ್ಲು ಮೊದಲೆಲ್ಲ ಬಂಡೆ ಮೇಲೆ ದೇವಸ್ಥಾನ ಇತ್ತು, ಎಲ್ಲ ಫುಲ್ ಕಾಂಕ್ರೀಟ್ ನೋಡಿ. ಅಲ್ಲಿ ಚಿಕ್ಕದಾಗಿ ಕೆರೆಗಳು ಮಾಡಿದ್ದಾರೆ. ಇದು ಎಲ್ಲ ತುಮಕೂರಿನ ವ್ಯೂಸ್ ಕಾಣುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ದೂರದ ಝೂಮ್ ಮಾಡಿ ನೋಡಿದಾಗ ಹೇಗೆ ಕಾಣುತ್ತೆ ನೋಡಿ. ಏನು ಜ್ಞಾನ ಮಂದಿರ ಥರ ಹೇಗೆ ಮಾಡಿದ್ದಾರೆ ಅಲ್ಲಿ ನೀವು ನೋಡ್ಬೋದು ನೋಡಿ. ಇಲ್ಲೆಲ್ಲ ತುಂಬ ಮನೆಗಳು, ಕೆರೆ ನೋಡಿ. ಇದು ಮೆಟ್ಲು ಸಹಾಯದಿಂದ ಈಗ ಮೇಲತ್ತಕ್ಕೆ ಇದು ಅರಳಿ ಮರ. ಈ ಅರಳಿ ಮರದ ಗ್ರೀನ್ ಎಲೆ ಎಲ್ಲ ಇದೆ, ಎಲ್ಲ ಫುಲ್ ಕಬ್ಬಣದಲ್ಲೇ ಮಾಡಿದ್ದಾರೆ. ನಾನು ಇದೆಲ್ಲ ಒಂದು ಕಡೆ ಇದೆ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿ ಒಂದು ಕೆಳಗಡೆ ಇನ್ನು ಫಿಕ್ಸ್ ಮಾಡೋಕ್ಕೋಸ್ಕರ ಅಲ್ಲಿ ಮರಕ್ಕೆ ಕೂರ್ಸೋಕ್ಕೋಸ್ಕರ ಅಲ್ಲೊಂದಿಟ್ಟು ತೋರಿಸ್ತೇನೆ ನಾನು ನೋಡಿ. ಎಲ್ಲ ವ್ಯೂಸ್ ನಾವು ಎಷ್ಟು ಚೆನ್ನಾಗಿ ವ್ಯೂಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ತುಮಕೂರಿನ ಸಿಟಿ ಹತ್ರದಲ್ಲೇ ಇಂಥ ಸೌಂದರ್ಯ ನಾವು ಬಂದರೆ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಮತ್ತು ಸಂಜೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಫಿಕ್ಸ್ ಮಾಡಲು ಒಂದು ಇಟ್ಟಿದ್ದಾರೆ, ಇಲ್ಲಿ ಕೂರ್ಸೋಕೆ ಇಟ್ಟಿದ್ದಾರೆ. ಮುಟ್ಟು ನೋಡಿದಾಗ ಇದೆಲ್ಲ ಸ್ವಲ್ಪ ಕಬ್ಬಣ ನಾವೇನೋ ಪ್ಲಾಸ್ಟಿಕ್ ಅಂದ್ಕೊಂಡಿದ್ದೆ, ಎಲ್ಲ ಕಬ್ಬಣ, ಎಲ್ಲ ಫುಲ್ ಕಬ್ಬಣನೇ. ಏನೋ ಇದು 20 ವರ್ಷ 25 ವರ್ಷ ಅದ್ರ ಲೈಫ್ ಬರುತ್ತೆ ಅಂತ ಹೇಳ್ತಾರೆ. ಈ ಸೌಂದರ್ಯವಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಮೇಲೆ ಫಿಕ್ಸ್ ಮಾಡಿದ್ರೆ ಈಗ ಊಟಕ್ಕೆ ನಮ್ಗೆ ಅವಕಾಶ ಸಿಗೋಲ್ಲ ನೋಡಿ. ಮೇಲ್ಗಡೆ ನೀವು ನೋಡ್ಬೋದು ಅಲ್ಲೆಲ್ಲ ಜನ ಕಾಮಗಾರಿ ಕೆಲಸ ನಡೀತಾ ಇದೆ. ಸಂಪೂರ್ಣವಾದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಂಟ್ರೆನ್ಸಿಂದ ಈಗ ಒಳಗಡೆ ಹೋದರೆ ನೋಡ್ಬೋದು. ಇದು ಒಂದು ಜೈನ ತೀರ್ಥಕ್ಷೇತ್ರ, ಅಂದರೆ ಭಾಳ ಹಳೆಯದು. ಈಗ ಒಂದು 2-3 ವರ್ಷದಿಂದ ಈಗ ಇಂಪ್ರೂವ್ ಮಾಡ್ತಾ ಇದ್ದಾರೆ. ನಮ್ಮ ಮುನಿಗಳು ಬಂದರು 2 ವರ್ಷ ಇಲ್ಲೇ ಇದ್ದರು ಕರೋನಾ ಟೈಮಲ್ಲಿ, ಹಂಗಾಗಿ ಇದೆಲ್ಲ ಇಂಪ್ರೂವ್ ಆಗ್ತಾ ಇದೆ. ಇದಕ್ಕೆ ಬಂದು ಒಂದು 1000 ವರ್ಷಗಳು 1200 ವರ್ಷ ಇತಿಹಾಸ ಇದಕ್ಕೆ, ಈ ಕ್ಷೇತ್ರಕ್ಕೆ. ಲಾಸ್ಟ್ ಒನ್ ಇದೆಲ್ಲ ಮೂಲ ನಾಯಕರು ಚಂದ್ರಪ್ರಭು ಅಂತ 8ನೇ ತೀರ್ಥಂಕರು, ಅದು ಮೂಲ ದೇವರು. ಇದೆಲ್ಲ 100 ವರ್ಷ 100 ಇಯರ್ಸ್ ಡಿಫ್ರೆನ್ಸ್ ಇದೆ ಎಲ್ಲ ಟೆಂಪಲ್ಗೂ. ಇದಕ್ಕೆ ಶಾಸನ, ಇದು ಶಾಸನ. ಅದರಲ್ಲಿ ಇರೋ ಪ್ರಕಾರ ಇಲ್ಲಿ ಹೆಗ್ಗಡೆ ಅಂತ ರಾಜ ಒಬ್ಬರು ಇದ್ದರು, ಅವರ ರಾಣಿ ಮಾಚಿದೇವಿ ಅಂತ. ಅತ್ತಿಮಬ್ಬೆ ಹೆಸರು ಗೊತ್ತಿರ್ಬೇಕು. ದಾನ ಚಿಂತಾಮಣಿ ಅತ್ತಿಮಬ್ಬೆಗೆ ಅವರೆಲ್ಲ ಅಕ್ಕ ತಂಗಿದ್ದರು. ಆ ಟೈಮಲ್ಲಿ ಇದನ್ನು ಅವರು ಕಟ್ಟಿದ್ದಕ್ಕೆ ಅವರು ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅವರು ಮಾಚಿದೇವಿ ಒಬ್ಬ ದೈವ ಭಕ್ತೆ, ಅವರು ಒಂದು ದೇವಸ್ಥಾನ ಕಟ್ಟಿರೋದಕ್ಕೆ ಯಾವ್ದು ಕಟ್ಟಿದ್ದಾರೆ ಅಂತ ಕುರುಹು ಗೊತ್ತಿಲ್ಲ ಅಂತ ಶಾಸನದಲ್ಲಿದೆ. ಮುಂಚೆ ಇಲ್ಲಿ ಕಲ್ಯಾಣಿ ಒಂದು ಚಿಕ್ಕದಿದೆಯಲ್ಲ, ಈ ದೇವಸ್ಥಾನಕ್ಕೋಸ್ಕರ ಕಟ್ಕೊಂಡಿರೋದು. ಅಂದರೆ ಕೆರೆ ಅಲ್ಲ, ಕೆರೆ ಇವ್ರು ಕಟ್ಟಿದ್ದಲ್ಲ. ಕೆರೆ ಯಾವಾಗ ಕಟ್ಟಿದ್ದು ಅಂತ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಉಪಯೋಗಕ್ಕೋಸ್ಕರ ನೀರಿಗೆ ಬೇಕಲ್ವಾ, ಅಭಿಷೇಕಕ್ಕೆ ಮತ್ತು ಇಲ್ಲಿ ಬಳಕೆಗೋಸ್ಕರ ಇಲ್ಲೊಂದು ಕಟ್ಟೆ ಕಟ್ಕೊಂಡ್ರು. ಆ ಕಟ್ಟೆನು ಇದು ಪದ್ಮಾವತಿ ಹೊಂಡ ಅಂತ ಅದಕ್ಕೆ ಹೆಸರು, ಪದ್ಮಾವತಿ ಹೊಂಡ ಅಂತಾರೆ ಅದಕ್ಕೆ. ಮತ್ತು ಅವಾಗೇನೆ ಮೆಟ್ಲೆಲ್ಲ ಅವಾಗೇ ಇತ್ತು. ಈಗ ನಾವೊಂದು 6 ತಿಂಗಳಿಂದ ಈಚೆಗೆ ಕಾಂಕ್ರೀಟ್ ರೋಡ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದಿಂದ ಅನುದಾನ ಬಂತು, ಅದು ಮಾಡ್ತಾ ಇದ್ದೀವಿ. ಈಗ ಮುಜರಾಯಿ ಇಲಾಖೆ ಅಂಡರ್ಲಿದೆ? ಇಲ್ಲ ಏನಿಲ್ಲ, ಇದು ನಮ್ಮ ಪ್ಯೂರ್ಲಿ ಜೈನ್ ಸಮಾಜ, ತುಮಕೂರು ಜೈನ್ ಸಮಾಜ. ಅಲ್ಲಿ ಜೈನ ಧರ್ಮದ ದೇವಸ್ಥಾನ, ಜೈನ ಇಲ್ಲೆಲ್ಲ ಇರೋದು ಜೈನ್ ತೀರ್ಥಂಕರ್ ಅಷ್ಟೇ, ಬೇರೆ ಯಾವುದು ಇದಿಲ್ಲ. ಈಗ ಬಸದಿ ಬೆಟ್ಟ ಅಂತ ಇದಕ್ಕೆ ಹೆಸರು. ಬಸದಿ ಮೀನ್ಸ್ ಜೈನ ದೇವಸ್ಥಾನಕ್ಕೆ ಬಸದಿ ಅಂತ, ಬೆಟ್ಟ ಮೀನ್ಸ್ ಈಗ ಇದೆಲ್ಲ ವ್ಯೂ ನೋಡಿ ಯಾರೋ ಒಬ್ಬರು ಮುನಿಗಳು, ಮಂದಾರ ಮೀನ್ಸ್ ಸುಂದರ, ಇದೆಲ್ಲ ಸುಂದರವಾಗಿರೋದಕ್ಕೆ ಮಂದಾರ, ಗಿರಿ ಮೀನ್ಸ್ ಬೆಟ್ಟ, ಹಂಗಾಗಿ ಮಂದಾರಗಿರಿ ಅಂತ ಹೆಸರಿಟ್ಟು. ಪಾದ ಇದೆ ನೋಡಿ, ಅದು ಒಂದು ದಪ್ಪ ಬೆಟ್ಟದಲ್ಲಿ ಇದೇ ತರ ಚಿಕ್ಕದು ದೇವಸ್ಥಾನಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಎಷ್ಟಿದೆ ಸರ್, ರೋಡ್ಗೆ ಕಾಣುತ್ತೆ. ಅಂದ್ರೆ ಮೂರ್ತಿ ಇಲ್ಲ ಅಷ್ಟೇ, ಯಾವ ಕಾಲದಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಆ ಸೈಡು ಗೋಲ್ಡನ್ ಕಲರ್ ಮಾಡಿದ್ದಾರೆ ಸರ್, ಅದು ಚೆನ್ನಾಗಿದೆ. ಆ ಸೈಡ್
ಇದು ಒಳಗಡೆ ಟಾಪಲ್ಲಿ ತಗೊಂಡ್ರ ಇಲ್ಲ ಸರ್. ಇದೆಲ್ಲ ಕಲ್ಲಿನ ಗೋಪುರ ಅಲ್ಲ ಇವೆರಡು. ಇವೆಲ್ಲ ಮಾಮೂಲಿ ಗೋಪುರ ಎಲ್ಲ ಇಟ್ಟಿಗೆಲ್ಲ ಕಟ್ಟೋದಲ್ಲ ಸರ್. ಇವೆಲ್ಲ ಇಟ್ಟಿಗೆ ಕಟ್ಟಿರೋದು. ಅಂದ್ರೆ ಅದು ಅಷ್ಟು ಹಳೇದು ಅನ್ನೋ ಅದು ಇಟ್ಟಿದ್ದನ್ನೆಲ್ಲ ಕಟ್ಟಿಬಿಟ್ಟು ಜಾಯಿಂಟ್ ಹಾಕಿರೋದು ಅರೈಡೆಡ್ ಹಾಕ್ಬಿಟ್ಟು ಜಲ್ಲಿ ಪೌಡ್ರು ಬೆಸ್ಟ್ ಪೌಡ್ರು ಬರುತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರು. ನೋಡಿ ಇದೆಲ್ಲ ಮುಗಿದೋಗ್ಬಿಟ್ಟಿತ್ತು. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದು ಹಂಗೇನೆ ಕೆಲವೆಲ್ಲ ಎಲ್ಲ ಅಲ್ಲಲ್ಲೇ ಕಟ್ಟಾಗಿತ್ತಲ್ಲ ಸರ್. ಅದು ಕ್ಷೇತ್ರ ಹಳೆಯ ಕ್ಷೇತ್ರ, ನಾವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಈ ಕ್ಷೇತ್ರನ ಉಳಿಸ್ಕೋಬೇಕು ಮತ್ತು ಯಾವ ಥರ ಧಾರ್ಮಿಕವಾಗಿ ನಾವು ಬಳಸ್ಕೊಬೇಕು. ಅದು ಬಿಟ್ಟು ಯಾವಾಗ್ಲೂ ಪ್ರೇಕ್ಷಣೀಯ ಸುತ್ತದೆ ಅಂಥದ್ದನ್ನು ನಾವು ಮಾಡ್ಕೊಂಬಾರ್ದು. ಯಾವುದಕ್ಕೆ ಒಂದು ಬೆಲೆ ಕೊಡಬೇಕು, ಒಂದು ಘನತೆ ಇರುತ್ತಲ್ವ, ಆ ಘನತೆನ ಎತ್ತಿಡಿಬೇಕು. ಮತ್ತು ನಮ್ಮ ಪೊಲೀಸ್ ಇಲಾಖೆನೂ ಅದಕ್ಕೆಲ್ಲ ಭಾಳ ರೌಂಡ್ಸ್ ಬರ್ತಾರೆ, ಬುದ್ಧಿ ಹೇಳ್ತಾರೆ. ಬುದ್ಧಿ ತಿಳ್ಕೊಳ್ಳಿಲ್ದಾಗ ಏನು ಮಾಡ್ತಾರೆ, 2 ಏಟು ಕೊಡಬೇಕಾಗುತ್ತೆ. ಮತ್ತು ನಮಗೆ ಸಹಕಾರ ಜಾಸ್ತಿ ಇದೆ, ಪೊಲೀಸ್ ಇಲಾಖೆಯಿಂದ ಸಹಕಾರ ಚೆನ್ನಾಗಿದೆ. ಅವಾಗ ಬರ್ತಾ ಇರ್ತಾರೆ, ಅವಾಗ ರೌಂಡ್ಸ್ ಬರ್ತಾ ಇರ್ತಾರೆ. ನವದೇವತೆಗಳು ಅಂತಾರೆ. ಹಾಂ ಸರ್. ಇದು ಮೂಲತಃ ಮೂಲ ನಾಯಕರು ತೀರ್ಥಂಕರು, 8ನೇ ತೀರ್ಥಂಕರು. 8ನೇ ತೀರ್ಥಂಕರು ತಿಂದ್ರಿ ಆ ಕಡೆ. ಇದು ಮೂಲ ನಾಯಕರು ಚಂದ್ರಪ್ರಭು ಅಂತ, 8ನೇ ತೀರ್ಥಂಕರು. ನಮ್ಮ ತೀರ್ಥಂಕರಲ್ಲಿ ಇವರು 8ನೇವರು ಚಂದ್ರನಾಥ. ಇದು ಬಂದು 1200 ವರ್ಷ ಹಳೆಯ ದೇವಸ್ಥಾನ. ಇದನ್ನು ಈಗ ಒಂದು 2 ವರ್ಷದಿಂದ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಸರಿ, ನೋಡೋದಕ್ಕೆ ಇದೆಲ್ಲ ನಿಮ್ಗೆ ಹೊಸದು ಅನಿಸುತ್ತೆ. ಇದು ಹೊಸದಲ್ಲ, ಇದೆಲ್ಲ ಪಾಲಿಶ್ ಮಾಡಿರೋದಷ್ಟೇ. ಮತ್ತು ಅವಾಗ ಇದೆಲ್ಲ ನೋಡಿ, ಇದು ಒಂದು ಧ್ಯಾನ ಕೇಂದ್ರ ಅಂತ. ಜೈನಲ್ಲಿ ಏನು ಅಂದರೆ ಜಾಸ್ತಿ ಯಾರು ಮಾತಾಡೋದಾಗಲಿ ಯಾರು ಮಾಡಲ್ಲ, ಕೂತ್ಕೊಂಡು ಜಪ ಮಾಡ್ತಾರೆ ಮತ್ತು ಧ್ಯಾನ ಮಾಡ್ತಾರೆ. ಹಾಗಾಗಿ ಅವಾಗ ಟೆಕ್ನಾಲಜಿ ಮಾಡಿದ್ರು ನೋಡಿ, ನವದೇವತೆಗಳು ನಮ್ಮ ಮೇಲಿಂದ ಒಂದು ಪಾಸಿಟಿವ್ ಅದರ ಒಂದು ಇದಾಗ್ತಾ ಇರೋದು ಇದು. ಹಂಗಾಗಿ ಇದು ಒಂದು ಈ ದೇವಸ್ಥಾನ ಇದು ಧ್ಯಾನ ಮಾಡೋದಕ್ಕೆ ಒಂದು ಒಳ್ಳೆ ದೇವಸ್ಥಾನ ಇದು. ನಮ್ಮನ್ನ ಮಾತು ಕೇಳ್ತಾರ ಹೇಳೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ವಿಡಿಯೋಗೆ ನೀವು ಕಾಯ್ತಾ ಇರಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.